ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ವ್ಲಾಗ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿ ಹಾಗೆ ಟೇಸ್ಟಿಯಾಗಿ ಮಶ್ರೂಮ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 2 ಪ್ಯಾಕೆಟ್ ಆಗಷ್ಟು ಮಶ್ರೂಮ್ಸ್ಗಳನ್ನು ತೊಗೊಂಡಿದ್ದೀನಿ. 2 ಪ್ಯಾಕೆಟ್ ಅಂದರೆ ಅರೌಂಡ್ 500 ಗ್ರಾಮ್ಸ್ ನಮಗೆ ಸಿಗುತ್ತೆ. ಸೊ ಚೆನ್ನಾಗಿ ಒಂದು 2ರಿಂದ 3 ಸಲ ವಾಶ್ ಮಾಡ್ಕೊಳ್ಳಿ, ತುಂಬಾ ಅದರಲ್ಲಿ ಮಣ್ಣು ಇರುತ್ತೆ. ಸೊ ವಾಶ್ ಮಾಡ್ಕೊಂಡು ಆದಮೇಲೆ ನಾನು ಒಂದು ಮಶ್ರೂಮಲ್ಲಿ 4 ಭಾಗನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕ ಸೈಜ್ ಮಶ್ರೂಮ್ ಇದ್ದರೆ ನೀವು ಒಂದರಲ್ಲಿ 2 ಭಾಗ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಡೋಣ. ಸೊ ಹಾಗಾಗಿ ಅರ್ಧ ಸ್ಪೂನ್ ಆಗಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡರ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಎಲ್ಲ ಮಶ್ರೂಮ್ಗೂ ಚೆನ್ನಾಗಿ ಅಂಟೋ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಆ್ಯಂಡ್ ಫ್ರೆಂಡ್ಸ್, ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಇದೇ ಥರ ಹೆಲ್ದಿ ರೆಸಿಪೀಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಎಲ್ಲ ಮಶ್ರೂಮ್ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಗ್ರೇವಿ ಪ್ರಿಪೇರ್ ಮಾಡಲಿಕ್ಕೆ ಒಂದಿಷ್ಟು ಮಸಾಲಾನ ರುಬ್ಕೊಂಡು ಬರಬೇಕು. ಹಾಗಾಗಿ ಒಂದು ಮಿಕ್ಸಿ ಜಾರ್ನ ತೊಗೊಂಡ್ಬಿಟ್ಟು ಒಂದು ಮೀಡಿಯಮ್ ಸೈಜ್ ಆಗಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಆಗಷ್ಟು ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ಒಂದು 5ರಿಂದ 6 ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ನೀರು ಒಂಚೂರು ಹಾಕ್ಕೋಬೇಡಿ, ನೀರು ಹಾಕ್ಲಾರ್ದಂಗೆ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ರುಬ್ಕೊಂಡು ಬರಬೇಕು. ಸೊ ನೋಡ್ತಾ ಇದ್ದೀರಲ್ವ, ನಾನು ನೀರು ಒಂಚೂರು ಹಾಕಿಲ್ಲ, ಚೆನ್ನಾಗಿ ಫೈನಾಗಿ ರುಬ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಬನ್ನಿ ಮಶ್ರೂಮ್ ಗ್ರೇವಿನ ಪ್ರಿಪೇರ್ ಮಾಡೋಣ. ಸೊ ಒಂದು ಪ್ಯಾನ್ನ ತೊಗೊಂಡ್ಬಿಟ್ಟು ಮೊದಲಿಗೆ ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಎಣ್ಣೆ ಬಿಸಿ ಆದಮೇಲೆ ನಾವೇನು ಮಶ್ರೂಮ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ವಿ ಅದನ್ನು ಇದ್ರ ಒಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಹೈ ಫ್ಲೇಮ್ ಮೇಲೆ ಈ ಮಶ್ರೂಮ್ಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಹೈ ಫ್ಲೇಮ್ ಮೇಲೇ ಮಾಡ್ಕೊಳ್ಳಿ, ಅಂದರೆ ಬೇಗ ಆಗುತ್ತೆ. ಲೋ ಫ್ಲೇಮ್ ಅಂದರೆ ತುಂಬಾ ಟೈಮ್ ತೊಗೊಳತ್ತೆ. ಸೊ ಹೈ ಫ್ಲೇಮ್ ಮೇಲೆ ನೀವು ಈ ಥರ ಮಿಕ್ಸ್ ಮಾಡ್ತಾ ಮಶ್ರೂಮ್ ಒಳಗಡೆ ಎಲ್ಲ ನೀರೆಲ್ಲ ಏನಿರುತ್ತೆ ಅಲ್ವ, ಅದೆಲ್ಲ ರಿಲೀಸ್ ಆಗುತ್ತೆ. ಈ ಥರ ನೀವು ನೋಡ್ತಾ ಇದ್ದೀರಲ್ವ. ಸೊ ಈ ನೀರಲ್ಲಿನೇ ನಾವು ಇವಾಗ ಮಶ್ರೂಮ್ಗಳನ್ನು ಸಾಫ್ಟ್ ಮಾಡ್ಕೊಳ್ಬೇಕು. ಹಾಗಾಗಿ ಈ ನೀರು ಬಿಟ್ಟಾಗ ನೀವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮ್ ಮೇಲೆ ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡಿದರೆ ಅದೇ ನೀರಲ್ಲಿ ಮಶ್ರೂಮ್ ಕೂಡ ಚೆನ್ನಾಗಿ ಸಾಫ್ಟಾಗಿ ಹೋಗಿಬಿಡುತ್ತೆ. ಸೊ ನೀರೆಲ್ಲ ಹೋಗಲಿಕ್ಕೆ ಒಂದು 2 ನಿಮಿಷ ತೊಗೊಳತ್ತೆ, ಹೈ ಫ್ಲೇಮಲ್ಲೇ ಇಡಿ. ಸೊ ನೋಡಬಹುದು ನೀರೆಲ್ಲ ಇವಾಗ ಹೋಗಿಬಿಟ್ಟಿದೆ. ಸೊ ಮಶ್ರೂಮ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ಸೊ ಇವಾಗ ಈ ಮಶ್ರೂಮ್ಗಳೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಾದ್ಮೇಲೆ ಅದೇ ಪ್ಯಾನ್ಗೆ ಇನ್ನೂ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. 2 ಲವಂಗ, ಸ್ವಲ್ಪ ಚಕ್ಕೆ ಫ್ಲೇವರ್ಗೋಸ್ಕರ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿದರೆ ಸಾಕು. ಇದಕ್ಕೆ ನಾವು ಏನು ಮಸಾಲಾನ ರುಬ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಂಡ್ ಈ ಮಸಾಲದಲ್ಲಿ ಒಂದಿಷ್ಟು ಸ್ಪೈಸಸ್ನ ಆ್ಯಡ್ ಮಾಡೋಣ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ನಾವು ಮಶ್ರೂಮ್ನ ಮ್ಯಾರಿನೇಟ್ ಮಾಡಲಿಕ್ಕೂ ಕೂಡ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ. ಹಾಗಾಗಿ ಉಪ್ಪು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದರಲ್ಲಿ ಹಸಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಸಿ ಇರೋದ್ರಿಂದ ಚೆನ್ನಾಗಿ ಈ ಎಣ್ಣೆಯಲ್ಲಿ ಗ್ರೇವಿನ ಫ್ರೈ ಮಾಡ್ಕೊಳ್ಬೇಕು. ಸೊ ದ್ಯಾಟ್ ಹಸಿ ವಾಸನೆ ಎಲ್ಲ ಹೋಗಿಬಿಡತ್ತೆ. ಸೊ 1 ನಿಮಿಷ ಸಾಕು, ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿ. ಆ್ಯಂಡ್ ಸ್ವಲ್ಪ ತೆಳುವಾಗೇ ಇಡಿ, ಬಿಕಾಸ್ ಇದು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗಿ ಹೋಗಿಬಿಡುತ್ತೆ. ಆ್ಯಂಡ್ ಇದಕ್ಕೆ ಮಶ್ರೂಮ್ ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದು ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನೀರು ಏನಾದರೂ ಬೇಕು ಅಂದರೆ ನೀರನ್ನು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡಿದರೆ ಸಾಕು. ಬಿಕಾಸ್ ಮಶ್ರೂಮ್ ಎಲ್ಲ ಆಲ್ರೆಡಿ ಕುಕ್ ಆಗಿಂದಿರುತ್ತೆ. ಸೊ ನಮ್ಮ ಮಶ್ರೂಮ್ ಗ್ರೇವಿನೇ ರೆಡಿಯಾಗಿ ಹೋಗಿಬಿಡುತ್ತೆ. ಟ್ರೈ ಮಾಡಿ.